ಜಾತಿ ಗಣತಿ ಅಂಕಿಅಂಶಗಳಿದೆಯಲ್ಲ, ಇದು ಮತ್ತೆ ಸೋರಿಕೆ ಆಗಿಬಿಟ್ಟಿದೆಯಾ ಅಂತ ಒಂದು ಅನುಮಾನ ಕಾಡ್ತಾ ಇದೆ. ರಾಜ್ಯದ ಕೆಲ ಪತ್ರಿಕೆಗಳಲ್ಲೂ ಕೂಡ ಇದರ ಬಗ್ಗೆ ವರದಿಯಾಗಿದೆ. ಇದರ ಅಂಶಗಳು ಸೋರಿಕೆ ಆಗಿರಬಹುದು ಅಂಥೇಳಿ ಹಿಂದೆ ಕೂಡ ಕಾಂತರಾಜು ಅವರ ಕಮಿಟಿಯ ವರದಿ ಸೋರಿಕೆ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಇದೀಗ ಮತ್ತೊಮ್ಮೆ ಇದು ಸೋರಿಕೆ ಆಗಿದೆ ಅಂತ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಪರ ವಿರೋಧದ ಚರ್ಚೆ ಮಧ್ಯೆನೇ ಮತ್ತೆ ದತ್ತಾಂಶ ಲೀಕ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರೇ ಅತಿ ಹೆಚ್ಚು ಜನಸಂಖ್ಯೆ ಇದ್ದಾರೆ ಅಂತ ಈ ಸೋರಿಕೆ ಆಗಿರುವ ವರದಿ ಹೇಳ್ತಾ ಇದೆ ಅಂತ ಒಂದು ಆರೋಪ ಕೇಳಿ ಬಂದಿದೆ. ಈ ಥರದ್ದು ಇದೆಯಂತೆ ಇದರಲ್ಲಿ ಅಂತ ಹೇಳಿ. SC ಬಿಟ್ಟರೆ ನಂತರದ ಸ್ಥಾನದಲ್ಲಿ ಮುಸ್ಲಿಂ ಸಮುದಾಯ ಇದೆ. ಜಾತಿ ಜನಗಣತಿ ವರದಿ ಸ್ವೀಕರಿಸಬೇಕು ಅಂಥೇಳಿ ಕೆಳ ವರ್ಗಗಳು ಆಗ್ರಹವನ್ನು ಮಾಡ್ತಾ ಇವೆ. ಒಕ್ಕಲಿಗ, ಲಿಂಗಾಯತ ಸಮುದಾಯಗಳು, ಕೆಲವು ಜಾತಿಗಳೇನು ಮಾಡ್ತಾ ಇದ್ದಾರೆ, ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಅದೇ ಕಾರಣಕ್ಕೂ ಇದು ಮಂಡನೆ ಆಗಬಾರ್ದು. 10 ವರ್ಷಗಳಿಗೊಮ್ಮೆ ಜನಗಣತಿಯೇ ನಡೆಯುತ್ತೆ. 10 ವರ್ಷಗಳ ಹಿಂದಿನ ಅಂಕಿಅಂಶಗಳು ತಗೊಂಡು ಬಂದು ಇವತ್ತಿಗೆ ಯಾಕೆ ಇವರು ಇದನ್ನು ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅವರುಗಳ ವಿರೋಧ ಇದೆ. ಕಳೆದ ಫೆಬ್ರವರಿಯಲ್ಲಿ CM ಸಿದ್ದರಾಮಯ್ಯ ಅವರಿಗೆ ವರದಿಯನ್ನು ಆಯೋಗ ಸಲ್ಲಿಸಿತ್ತು. ಆನಂತರ K. ಜಯಪ್ರಕಾಶ್ ಹೆಗಡೆ ನೇತೃತ್ವದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಜಾತಿ ಜನಗಣತಿಗೆ ಚಾಲನೆ ಕೊಟ್ಟಿದ್ದರು. ಮರುಚಾಲನೆ 2015ರಲ್ಲೇ ಸಮೀಕ್ಷೆಯನ್ನು ಕಾಂತರಾಜು ಕಮಿಷನ್ ಮಾಡಿತ್ತದನ್ನು. ವರದಿ ರೆಡಿಯಾಗಿತ್ತು, ಬೇರೆ ಬೇರೆ ಕಾರಣಕ್ಕೆ ಸಬ್ಮಿಟ್ ಆಗಿರಲಿಲ್ಲ. ಆವಾಗಲೂ ಇದೇ ಕಥೆ ಇತ್ತು. ಜನಗಣತಿ ಅಂಶಗಳೆಲ್ಲವೂ ಕೂಡ ಆಚೆ ಬಂದಿದೆಯಂತೆ, ಸೋರಿಕೆ ಆಯ್ತಂತೆ, ಆ ಸಮುದಾಯ ಜಾಸ್ತಿ ಇದ್ದಾರಂತೆ, ಇವರು ಕಡಿಮೆ ಅಂತೆ. ಇದರಲ್ಲಿ ವಿಚಾರ ಇಷ್ಟೇ ಬರೋದು, ಯಾವ ಸಮುದಾಯ ಈ ಜನಸಂಖ್ಯೆ ರೇಸಲ್ಲಿ, ಜಾತಿಯ ಜನಗಣತಿಯ ರೇಸಲ್ಲಿ ಮೇಲ್ಪಂಕ್ತಿಲಿರ್ತಾರೋ, ಮೇಲ್ಗಡೆ ಇರ್ತಾರೋ, ಅವರುಗಳಿಗೆ ಸೌಲಭ್ಯಗಳು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗಬೇಕು ಅಂತ ಒತ್ತಡ ಕೂಡ ಕೇಳಿ ಬರುತ್ತೆ. MLA ಸೀಟ್ ಜಾಸ್ತಿ ಕೊಡಿ, ನಮಗೆ MP ಸೀಟ್ ನಮಗೆ ಜಾಸ್ತಿ ಮಾಡಿ, ನಮ್ಮ ಕೋಟದಲ್ಲಿರ್ತಕ್ಕಂಥ ಇನ್ನೊಂದಷ್ಟು ಜನಕ್ಕೆ ಮಿನಿಸ್ಟ್ರ್ ಮಾಡಿ, ಅವಾಗಿಂದ ಅವರೆಲ್ಲ ಅನುಭವಿಸಿರೋ ಸಾಕು, ಬಂದೇ ಬರುತ್ತೆ ಒಂದು ವಿಚಾರ. ಎಲ್ಲ ಕಾರಣಗಳಿಟ್ಕೊಂಡಾಗ ಸೋರಿಕೆ ಆಗಿರ್ತಕ್ಕಂಥ ಮಾಹಿತಿ ಕೂಡ ಮತ್ತೊಮ್ಮೆ ಆಘಾತವನ್ನು ಮೂಡಿಸಿದೆಯಾ ನೋಡಿ. ಇಲ್ಲಿ ಪರಿಶಿಷ್ಟ ಜಾತಿ 1,08,00,000 ಜನ. ಸೋರಿಕೆ ಆಗಿರೋ ಅಂಶಗಳು ಇದ್ಯಾವುದು ಅಫಿಷಿಯಲ್ ಅಲ್ಲ. ಕಾಂತರಾಜು ಅವರ ವರದಿ ಸೋರಿಕೆ ಆದಾಗಲೂ ಕೂಡ ಅದು ಅಫಿಷಿಯಲ್ ಅಂತ ಯಾರೂ ಎಂಡಾರ್ಸ್ ಮಾಡಲಿಲ್ಲ. ಸೋರಿಕೆ ಆಯ್ತಂತೆ ಅಂತ ಮಾತ್ರ ಮಾಹಿತಿ ಇದೆ. ಇದು ನಾವು ಇದನ್ನು ದೃಢೀಕರಿಸಿ ಇಷ್ಟೇ ಜನ ನಾವು ಯಾರೂ ಇಲ್ಲಿ ಹೇಳ್ತಾ ಇಲ್ಲ. ಪರಿಶಿಷ್ಟ ಪಂಗಡ 40.45 ಲಕ್ಷ, ಮುಸ್ಲಿಮರು 70 ಲಕ್ಷ, ಲಿಂಗಾಯತರು 65 ಲಕ್ಷ, ಒಕ್ಕಲಿಗರು 60 ಲಕ್ಷ, ಕುರುಬರು 45 ಲಕ್ಷ, ಈಡಿಗರು 15 ಲಕ್ಷ, ವಿಶ್ವಕರ್ಮ 15, ಬೆಸ್ತರು 15 ಲಕ್ಷ, ಬ್ರಾಹ್ಮಣರು 14 ಲಕ್ಷ, ಗೊಲ್ಲ ಯಾದವರು 10 ಲಕ್ಷ, ಅರೆ ಅಲೆಮಾರಿ 6 ಲಕ್ಷ, ಮಡಿವಾಳರು 6 ಲಕ್ಷ, ಸವಿತ ಸಮಾಜ 5 ಲಕ್ಷ, ಕುಂಬಾರರು 5 ಲಕ್ಷ ಇದ್ದಾರೆ ಅಂಥೇಳಿ ಸೋರಿಕೆ ಆದಂಥ ಅಂಶಗಳು ಹೇಳ್ತಾ ಇವೆ ವಿನಃ ಸರ್ಕಾರದ ಕಡೆಯಿಂದ ಇದಕ್ಕೆ ಅಧಿಕೃತ ಮುದ್ರೆ ಇನ್ನೂ ಬಿದ್ದಿಲ್ಲ. ಇದರ ನಡುವೆನೇ CM ಸಿದ್ದರಾಮಯ್ಯ ಅವರು ನಾಳೆ ನನ್ನ ವರದಿಯನ್ನು ಮಂಡಿಸ್ತಾ ಇಲ್ಲ, ಒಂದು ವಾರ ಟೈಮ್ ಹಿಡಿಬಹುದು ಅಂತ ಕೂಡ ಒಂದು ಕಡೆ ಸೂಚನೆ ಕೊಟ್ಟಿದ್ದಾರೆ.